ಪಪ್ಪಾಯ ಬಿಟ್ಟು ಏನಿದೆ ಪಾಮ್ ಆಯಿಲ್ ಒಂದು ಇಂಟಿಗ್ರಾಪ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ನೀವು ನಮ್ಮ ರೈತರು ಬಂಧು ಜೊತೆಗೆ ಮಾತಾಡೋಣ. ಅವ್ರು ಏನೇನು ತಿಳಿಸ್ತಾರೆ, ಏನೇನು ಮಾಹಿತಿ ಕೊಡ್ತಾರೆ ಅಂತಾಗ ಮುಂದೆ ಹೋಗೋಣ. ಇದು ನೀವು ಏನೇನು ಬೆಳೆ ಮಾಡಿದ್ರಿ ಇದರಲ್ಲಿ? ಪಪ್ಪಾಯಿ, ಪಾಮ್ ಆಯಿಲ್ ಮಾಡಿದ್ರ. ಎಷ್ಟು ಎಕರೆದಲ್ಲಿ ಮಾಡಿದ್ರಿ ಇದು? 7 ಎಕರೆ ಮಾಡಿದ್ರ. ಎಷ್ಟೆಷ್ಟು ಗಿಡ ಕೂತಿದ್ದಾವೆ ಇದು? ಪಾಮ್ ಆಯಿಲ್ 430 ಗಿಡ. ಪಪ್ಪಾಯಿ 4,000. ಇದರಲ್ಲಿ ಏನು ನಿಮ್ಗೆ ಏನು ಬೆನಿಫಿಟ್ ಇದೆ ಇದರಲ್ಲಿ? ಇದರಲ್ಲೇನಿಲ್ಲ, ಇದು ಒಂದು 3 ವರ್ಷ ತನಕ ಇದನ್ನು ಬೆಳವಣಿಗೆ ಮಾಡ್ಕೋಬೇಕು ನಾವು ಪಾಮ್ ಆಯಿಲಿಂದು. ಆಮೇಲೆ ಇದು 3 ವರ್ಷ ತನಕ ಏನೇನೋ ಬೆಳ್ಕೋಬಹುದು ನಾವು ಇದರಲ್ಲಿ. ಏನಾರು ಬೆಳ್ಕೋಬಹುದು, ಇಂಟರ್ ಕ್ರಾಪ್ ಏನಾರು ಮಾಡಬಹುದು. 3 ವರ್ಷ ಮಟ್ಟ ಅಷ್ಟೇ. ಆಮೇಲೆ ಅದು 3 ವರ್ಷದಿಂದ ಸ್ಟಾರ್ಟ್ ಆಗ್ಬಿಡ್ತದ. ತಿಂಗಳ ಬರ್ತದ, ಅದು ತಿಂಗಳ ಬರ್ತಾ. ಅಲ್ಲ, ನೀವು ಪಾಮ್ ಆಯಿಲ್ ಆಗ್ಬೇಕಂತ ಎದಕ್ಕೆ ಅನ್ಸಿತ್ತು? ಮತ್ತೆ ಇದು ಒಂದು 3 ವರ್ಷ ಆದ್ಮೇಲೆ ಬೇರೆ ಬೆಳೆ ಎಲ್ಲ ತಕ್ಕಂತೀರ. ಆಮೇಲೆ ಇದು 30 ವರ್ಷ ಅಂತ ಲಾಂಗ್ ಲೈಫ್ ಅಂತ ಹೇಳ್ತಿದಾರ. ಆಮೇಲೆ ಮತ್ತೆ ಭೂಮಿ ಎಲ್ಲ ವೇಸ್ಟ್ ಆಗುತ್ತಲ್ಲ, ಮತ್ತೆ ಅದ್ರದ್ದು ಹೆಂಗ್ ಪ್ರೊಸೀಜರ್ ಇದ್ರದ್ದು? ವೇಸ್ಟ್ ಆಗಲ್ಲ, ಯಾಕಂದ್ರೆ ಎಲ್ಲ ನೆರಳಾಗ್ಬಿಡ್ತದೆ. ನೆರಳಾಗುತ್ತೆ. ಮತ್ತೆ ನೀವು ತಿಂಗಳ ಕಾಯ್ಬೇಕಲ್ಲ, ಅದ್ರದ್ದು ಆದಾಯ ಏನು, ಅದ್ರದ್ದು ಹೆಂಗ್ ರೇಟ್ ಹೆಂಗಿರ್ತೋ ಏನೋ ಫಿಕ್ಸೆಡ್ ಅಂತ ಹಾಕಿರ್ತೀರ ಬೆಳೆ? ಗೌರ್ಮೆಂಟ್ ರೇಟಾ? ನಾವೇನು ರೈತ ಇದ್ರಂಗೆ ಇಳಿಸೋದು ಬಳಸೋದು ಒಂದೇ ಪೇಮೆಂಟ್ ಅವ್ರದೆಲ್ಲ ಒಂದೇ ಲೆಕ್ಕ ಇರ್ತದೆ. ಇದು ಎಷ್ಟೆಷ್ಟು ಫೀಟಿಗೆ ಹಾಕಿರಿ ಪಪ್ಪಾಯಿ ಬಿಟ್ಟು ಪಾಮ್ ಆಯಿಲ್ ಗಿಡ ಹೆಂಗೆ ಹಾಕಿದಿರಿ? ಇದು ಒಂದು ಲಾಂಗು ಒಂದೊಂದು 30 ಫೀಟ್ ಇರ್ತದೆ. ಒಂದೊಂದು 30 ಫೀಟ್ ಇರುತ್ತೆ. ಹಿಂಗ ಲೈನ್ ಟು ಲೈನ್ ಈ ಕಡೆ ಹಂಗನ ನೋಡ್ರಿ, ನೋಡಿ 30. ಹೌದು, ಅಗ್ಲಾನು 30 ಫೀಟ್, ಉದ್ದನು 30 ಫೀಟ್ ಇರ್ತಿದ್ದು. ಇದು ಏನು ಸಸಿ ಹೆಂಗ್ ಸಿಗುತ್ತೆ? ಇದು ಎಲ್ಲಿ ಕೊಡ್ತಾರೆ? ಪಾಮ್ ಆಯಿಲ್ ಕೊಡ್ತಾರ. ಆಮೇಲೆ ಕಂಪ್ನಿಯವರು ಅವ್ರ ನಂಬರ್ ಬೇಕಾದ್ರೆ ಕೊಡ್ತೀನಿ. ಆಮೇಲೆ ಅವ್ರು ಕೇಳ್ತಾರೆ, ಅವ್ರು ಏನಿಲ್ಲ ಡೆಲಿವರಿ ಚಾರ್ಜ್ ಅಷ್ಟೇ ಕೊಡ್ಬೇಕಷ್ಟೇ. ಪಾಮ್ ಆಯಿಲ್ದು ಎಷ್ಟು ಎಕರೆ ಹಾಕಿದ್ರು ಕೂಡ ಅವರೇ ಫ್ರೀ ಆಗಿ ಕೊಡ್ತಾರೆ ನಿಮ್ಗೆ. ಫ್ರೀ ಆಗಿ ಕೊಡ್ತಾರ, ಕರೆಕ್ಟ್ ಇದೆ. ಅವ್ರೇನಾರ ಅಗ್ರಿಮೆಂಟ್ ಮಾಡ್ಕೊಂತಾರ? ಏನಂತ ಅಗ್ರಿಮೆಂಟ್ ಮಾಡ್ಕೊಂತಾರ? ನಮ್ದೇ ರೇಟ್ ಇರುತ್ತೆ, ರೇಟ್ ಭಿಕ್ಷೆ ಅಂತ ಅದೇ ರೇಟ್ ಇರ್ತದ. ಕಟಿಂಗ್ ಏನೋ ನಮ್ದು, ಲೋಡಿಂಗ್ ಎಲ್ಲ ಅವ್ರದ್ದು ಇರ್ತ. ಈಗ ಇದು ಎಷ್ಟು ತಿಂಗಳಿಗೆ ಬೆಳೆ ಬರ್ತೀಗ? ಇದು ನಾವು ಸಣ್ಣ ಬೆಳೆಸಿದ್ರೆ ಅವ್ರು 3 ವರ್ಷ ಅಂತಾರ. ನಮ್ ಲೆಕ್ಕ ಕರೆಕ್ಟ್ ಬೆಳೆಸಿದ್ರೆ 2 ವರ್ಷ ಬಂದ್ಬಿಡುತ್ತಾ. ಫಸ್ಟ್ ಬೆಳೆ ಎಷ್ಟು ಬರ್ಬೋದು ಅಂತ ಏನಾರ ಅಂದಾಜು ಅವ್ರು ಹೇಳಿದರು? ನಾವು ರೈತರ ಬೆಳವಣಿಗೆ ಮೇಲೆ ಇರ್ತಾ. ಈಗ 400 ಗಿಡ ಇದೆ ಅಂತ ಹೇಳ್ತಾ ಇದೀರಿ. ಅದರಲ್ಲಿ ಒಂದು ಟೈಮಿಗೆ ಹಾರ್ವೆಸ್ಟಿಂಗ್ ಎಷ್ಟು ಬರ್ಬೋದು ಅಂದಾಜು ಏನಾರ? ಅದು ನಾವು ಅದು ಬಿಟ್ಟ ಮೇಲೆ ಗೊತ್ತಾಗಿದೆ ಎಲ್ಲ. ಯಾಕಂದ್ರೆ ಈಗ ಬೇರೆ ರೈತರು ಅದರಿಂದ ಏನಾರ ಗಮನ ಕೊಟ್ಟು ಅದಕ್ಕೆ ಇಷ್ಟ ತಗೊಂಡ್ರೆ ಎಷ್ಟು ಬರ್ಬೋದು ಆದಾಯ? ಯಾವ್ದಾಗ್ಲೇ ಬಂದ್ಮೇಲೆ ಅದು ಎಷ್ಟು ಬರ್ತದೆ ಐಡಿಯಾ ಇರ್ತದೆ. ಹೌದೌದು, ಬರ್ಲಾರ್ದಂಗ ನಾವು ಮುಂಚೆ ಏನೇ ಹೇಳಕ್ ಸಾಧ್ಯ. ಹೌದೌದು. ಇದು ಪಾಮ್ ಆಯಿಲ್ ಎಲ್ಲ ಇದೇ ಪಪ್ಪಾಯಿನೇ ಆಗ್ಬೇಕಂತ ಯಾಕೆ ಅನ್ಸುತ್ತೆ ನಿಮಗೆ? ನಮ್ಗೆ ಯಾಕಂದ್ರೆ ಇದು ಅಂದ್ರೆ ಫ್ರೀ ಬರ್ತದೆ. ಹಾಕ್ಯಬಹುದು, ಸಜ್ಜೆ ಹಾಕ್ಯಬಹುದು, ಮೆಕ್ಕೆಜೋಳ ಹಾಕ್ಯಬಹುದು, ಏನಾರ ಇಂಟರ್ ಕ್ರಾಪ್ ಏನಾರ ಮಾಡ್ಕೋಬಹುದು. ಬಟ್ ಬೇರೆ ಇಂಟರ್ ಕ್ರಾಪ್ ಮಾಡಿದ್ದು ಅದೇನಿದೆ 1-1.5 ವರ್ಷ ಒಳಗೆ ಆಗ್ಬೇಕದ. ಮತ್ತೆ ಲಾಂಗ್ ಲೈಫ್ ಅದು ಇರಬಾರ್ದು. 2 ವರ್ಷ 3 ವರ್ಷ ತನಕ ಏನಾರ ಮಾಡ್ಕೋಬಹುದು. ಹೌದೌದು, 3 ವರ್ಷ ಬಂತಂದ್ರೆ ಬರೋದಿಲ್ಲ ಬೆಳಿ. ಈಗ ಇದು ಆಗಿ ಫ್ರೀ ಕೊಡ್ತಾನೆ ಅಂತ ಹೇಳಿದ್ರೆ ಕಂಪ್ನಿಲಿಂದ. ಬಟ್ ಇದ್ರದ್ದು ಏನಾರ ಫರ್ಟಿಲೈಸರ್ ಏನಿದೆ ಇದನ್ನು ಏನಾರ ಕೊಡ್ತಾರ? ಗೊಬ್ಬರ ಅಥವಾ ಏನಾರ ಅದ್ರದ್ದು ಎಲ್ಲ ಫ್ರೀ ಕೊಡ್ತಾರ? ಕೊಡ್ತಾರ. ನಿಮಗೆ ಕೊಟ್ಟಿಲ್ಲ, ಬಟ್ ರೆಸ್ಪಾನ್ಸ್ ಕೊಡ್ತಾರೆ ಇದರಲ್ಲಿ. ಹಾಕಿದ್ರೆ ಏನ್ ತೊಂದರೆ ಏನಿಲ್ಲ, ಪಾಮ್ ಆಯಿಲ್ಗೆ ಏನ್ ತೊಂದರೆ ಇಲ್ಲ, ಆಗ್ಬಹುದು. ನೀರ್ ಚೆನ್ನಾಗಿರ್ಬೇಕಂದ್ರೆ ಎಕರೆಗೆ ಎಷ್ಟು? ಎಷ್ಟು ಲೀಟರ್? 1 ಗಿಡಕ್ಕೆ? ಅಂದ್ರೆ ನೀರ್ ಜಾಸ್ತಿ ಬೇಕು. ಹೌದೌದು. ಇದಕ್ಕೇನಾರ ಭೂಮಿ ಏನಾರ ಹಿಂಗ ಲೇವಲ್ ಇರ್ಬೇಕಾ? ಹೆಚ್ಚು ಕಮ್ಮಿ ಇದ್ರೆ ನಡೀತೈತ? ಅದಕ್ಕೇನಿಲ್ಲ, ನೀರ್ ಹರಿದಾಡಿದ ಇರ್ಬೇಕಾ? ಆತರ ಇದ್ರಂಗ ಇರ್ತದಲ್ಲ, ಪಾತಿ ಮಾಡ್ಕೊಂಡ್ಬಿಡೋದು, ನೀರ್ ಬಿಟ್ಕೊಂಡ್ಬಿಡೋದು. ಇದಕ್ಕೇನ್ ಬೆಡ್ ಏನಾರ ಏರಿಸ್ತಾರ? ಬೆಡ್ ಏನ್ ಬೇಕಾಗಿಲ್ಲ, ಬಟ್ ರೌಂಡ್ ಪಾತಿ ಮಾಡ್ಕೋಬೇಕು. ನಾವು ಒಂದ್ಸತಿ ಮಾಡಿ ಹಾಲೆ. ಹೌದೌದು, ಹೋಗಿ ಮತ್ತೆ ಮಾಡಿಸ್ಬೇಕು. ಮತ್ತೆ ಮಾಡಿಸ್ಬೇಕು. ಮತ್ತೆ ಗೊಬ್ಬರ ಹಾಕ್ಬೇಕು, ಎಂಡಿ ಗೊಬ್ಬರ ಹಾಕ್ಬೋದು. ಪ್ರತಿಯೊಂದು ಗೊಬ್ಬರನು ಅವರು ಕೊಡ್ತಾರ, ಕಂಪ್ನಿಯಿಂದ ಕೊಡ್ತಾರ ಅಂತ ಹೇಳ್ತಿದಾರೆ. ಅವ್ರು ಗೊಬ್ಬರ ಕೊಡ್ತಾರ, ನಾವು ಎಂಡಿ ಗೊಬ್ಬರ ಹಾಕ್ಯಬೇಕು. ಬೇರೆ ಗೊಬ್ಬರ ಏನಿದೆ ಅದಕ್ಕೆ ನಾವು ಏನಾರ ವ್ಯವಸ್ಥೆ ಮಾಡ್ಕೊಳೋದು ನಾವು ಮಾಡ್ಕೊಂತಿರ್ಬೇಕು. ನಾವು ಮಾಡಿ ಹಾಲು 2 ಸತಿ ಮಾಡಿದ್ವಿ ಗೊಬ್ಬರ. ಎಂಡಿ ಗೊಬ್ಬರ 2 ಸತಿ ಹಾಕಿದ್ವಿ. ತಿಂಗಳ ಏನಾರ ಹಾಕ್ಬೇಕು ಅದಕ್ಕೆ. ಹೌದೌದು. ಈಗ ಇದು ಎಷ್ಟು ಎಕರೆ ಮಾಡಬಹುದು? ಕಮ್ಮಿ ಆದ್ರೆ ಎಷ್ಟು ಮಾಡ್ಬೇಕು, ಜಾಸ್ತಿ ಆದ್ರೆ ಎಷ್ಟು ಮಾಡ್ಬೇಕು? ಹೊಲ ಜಾಸ್ತಿ ತಿಂಗಳ ಬೇಸು. ಇಲ್ಲಲ್ಲ, ಜಾಸ್ತಿ ಹಾಕಿದ್ರೆ ಕೂಡ ಅಲ್ಲಿ ಮಾರ್ಕೆಟಿಂಗ್ ಮಾಡಕ್
ನೀರ್ ಇರ್ಬೇಕು. ಇಲ್ಲ ಒಂದ್ ವೇಳೆ ನೀರ್ ಐತಿ, ನಮ್ ಭೂಮಿ ಎಲ್ಲ ಚೆನ್ನಾಗೈತಿ, ನಾವು ಹಾಕಬಹುದು 30 ವರ್ಷ ಬೆಳೆ. ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲ ಮುಂದ ಮೂವಿಂಗ್ ಆಗ್ಬೇಕಲ್ಲ, ಸೇಲ್ ಆಗ್ಬೇಕಲ್ಲ, ಫ್ಯಾಕ್ಟ್ರಿಗಳು ಓಪನ್ ಇರ್ಬೇಕಲ್ಲ, ಅವೆಲ್ಲ ಸಮಸ್ಯೆ ಜಾಸ್ತಿ ಬೆಳೆದ್ರೆ. ಹೌದೌದು, ನಮ್ ಕೊಪ್ಪಳ ಡಿಸ್ಟ್ರಿಕ್ಟ್ ಫ್ಯಾಕ್ಟ್ರಿ ಐತಿ, ಅದಕ್ಕೇನ್ ತೊಂದ್ರೆ ಏನಿಲ್ಲ. ಯಾಕಂದ್ರೆ ಇದನ್ನೇ ಸಿಗುವಲ್ತು ಎಲ್ಲ ಹೇಳ್ತೀನಿ. ಹೌದೌದು ಹೇಳ್ತಿದ್ರೆ, ಇತ್ತೀಚೆಗೆ ಬಹಳನು ಬೆಳೆ ಆಗಿದೆ ನಮ್ ಸೈಡ್, ಏನಿದೆ ಬಹಳ ಬೆಳೆ ಆಗಿದೆ. ಶಾರ್ಟೇಜ್ ಬರಕತ್ತೆ ಎಲ್ಲ. ಹೌದೌದು ಹೌದು, ನಾನು ಕೇಳ್ಬಿಟ್ಟು ಅದು ಫ್ಯಾಕ್ಟ್ರಿಗಳನ್ನು ಮಾಲ್ ಇಲ್ಲದಕ್ಕೋಸ್ಕರ ಬಂದ್ ಮಾಡಿದಾರೆ ಅಂತ. ಅವ್ರು ಕೂಡ ಫ್ಯಾಕ್ಟ್ರಿ ಕನಿಷ್ಠ ಒಂದು ತಿಂಗಳಾಯ್ತು ಬಂದ್ ಮಾಲ್ ಇಲ್ಲ ಅಂತ ಬಂದ್ ಮಾಡ್ಯಾರಂತ. ಹಂಗಾಗಿದೆ ಇದು ಜಾಸ್ತಿ ಅಂದ್ರೆ ಆಂಧ್ರಲ್ಲಿ AP ಅಲ್ಲಿ ಜಾಸ್ತಿ ಇದೆ ಅಂತ ನಾನು ಕೇಳಿದ್ರು, ಅದೇ ಜಾಸ್ತಿ ಅಂತ ಕೇಳಿದ್ರು. ನೋಡಿ ಸ್ನೇಹಿತರೆ, ಇದು ನಮ್ಮ ರೈತ. ಹೌದಾ, ನೀರು ಜಾಸ್ತಿ ಬೇಕು, ಇದಕ್ಕೆ ನೀರ್ ಜಾಸ್ತಿ ಬೇಕು, ಭೂಮಿನೂ ಸ್ವಂತ ನೀರ್ ಬೇಕು. ಇದು ಲೀಸ್ ಗೀಸ್ ಮಾಡಕ್ ಆಗಲ್ಲ, ಯಾಕಂದ್ರೆ 30 ವರ್ಷ ಬೆಳೆ ಅಂತ ಹೇಳ್ತಿದ್ದಾರೆ. 30 ವರ್ಷ ಬೆಳೆ ಅಲ್ಲ, ನಮ್ಮ ಮನೆ ನಮ್ಗೆ ಉಳಿತಾಯ ಆಗತ್ತೆ. ಅದೇ 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 ಆಗಲ್ಲ 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 ಆಗಲ್ಲ. ಆಯ್ತಣ್ಣ, ನಮಸ್ಕಾರ ಸ್ನೇಹಿತರೆ. ಇದು ನೋಡಿ ನಮ್ಮ ವಿಡಿಯೋ ಮುಖಾಂತರ ನಮ್ಮ ರೈತ ಬಾಂಧವರು ಏನಿದೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ಮಾತಾಡಿದ್ದು ಪಾಮ್ ಇತ್ತು ಏನಿದೆ ಇಂಟರ್ ಕ್ರಾಪ್ ಪಪ್ಪಾಯಿ ಮಾಡಿದ್ದಾರೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ.